ಸಿದ್ದರಾಮಯ್ಯ ರಾಜಕೀಯ ಉತ್ತರಾಧಿಕಾರಿ ಫಿಕ್ಸು. ಮೊಮ್ಮಗನ ಉತ್ತರಾಧಿಕಾರಿ ಮಾಡಲು ಬಯಸಿದ್ದ ಸಿಎಂ ಸಿದ್ದರಾಮಯ್ಯ. ಸಿದ್ದು ಮೊಮ್ಮಗ ಧವನ್ ರಾಕೇಶ್ ಕ್ಷೇತ್ರ ಫಿಕ್ಸು. ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಸಿದ್ದರಾಮಯ್ಯರ ಮೊಮ್ಮಗ ಆಗಾಗ ಕಾಣಿಸಿಕೊಳ್ತಾ ಇದ್ರು. ಇದು ನಿಮ್ಮ ಫ್ರೀಡಮ್ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಸಿದ್ದರಾಮಯ್ಯರ ರಾಜಕೀಯ ಉತ್ತರಾಧಿಕಾರಿ ಯಾರು ಎನ್ನುವ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಮೊಮ್ಮಗನೇ ಉತ್ತರಾಧಿಕಾರಿನ ಪ್ರಶ್ನಾರ್ಥಕ ಚಿಹ್ನೆ. ಸಿದ್ದರಾಮಯ್ಯ ರಾಜಕೀಯ ಉತ್ತರಾಧಿಕಾರಿ ಯತೀಂದ್ರ ಇದಾರಲ್ವಾ, ಮೊಮ್ಮಗ ಯಾಕೆ? ದಿವಂಗತ ರಾಕೇಶ್ ಸಿದ್ದರಾಮಯ್ಯರ ಸುಪುತ್ರ. ಕೆಲ ವರ್ಷದ ಹಿಂದೆ ತೀರ್ಕೊಂಡ್ರು. ಅವರ ಮಗ ಧವನ್ ರಾಕೇಶ್ ಮೊಮ್ಮಗನಲ್ಲಿ ಮಗನನ್ನು ಕಾಣುತ್ತಿರುವ ಸಿದ್ದರಾಮಯ್ಯ. ಹೇಳಿ ಕೇಳಿ ರಾಕೇಶ್ ಅವರಿಗೆ ರಾಜಕೀಯವಾದಂತಹ ಅಂಶಗಳು ಅವರಿಗೆ ಸೋಂಕಿರಲಿಲ್ಲ. ಸ್ಥಳೀಯವಾಗಿ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬರ್ತಾ ಇದ್ರು, ತಂದೆ ಪರಾನೋ ಅಥವಾ ತಮ್ಮನ ಪರಾನೋ. ಆದರೆ ಅವರು ಸಂಪೂರ್ಣವಾಗಿ ಅಖಾಡಕ್ಕೆ ಇಳಿದಿರಲಿಲ್ಲ. ನಿಮಗೆ ಗೊತ್ತಿರಬಹುದು, RCB ಕಾರ್ಯಕ್ರಮ ನಡೆದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರಿ ವೇದಿಕೆಯಲ್ಲಿ ಇರಬೇಕಾದ್ರೇನೆ ಮೊಮ್ಮಗ ಆಗೊಮ್ಮೆ ಈಗೊಮ್ಮೆ ಕೆಮರಾದ ಕಣ್ಣಿಗೆ ಬಿದ್ದಿದ್ರು. ಅದಕ್ಕೂ ಮುಂಚಿನ ಕಾರ್ಯಕ್ರಮಗಳಲ್ಲೂ ಕೂಡ ಮೊಮ್ಮಗನಿಗೆ ಪ್ರಥಮ ಪ್ರಾತಿನಿಧ್ಯವನ್ನ ಕೊಟ್ಟಿದ್ರು ಸಿದ್ದರಾಮಯ್ಯ. ಆ ವಿಚಾರವನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಹಾಗಾದ್ರೆ ಧವನ್ ರಾಕೇಶ್ ಅವರಿಗೆ ಕ್ಷೇತ್ರ ಫಿಕ್ಸ್ ಆಯ್ತಾ? ಇದು ಫ್ರೀಡಮ್ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಹಾಗಾದ್ರೆ ನಿಜಕ್ಕೂ ಸಿದ್ದರಾಮಯ್ಯರ ಮೊಮ್ಮಗ ರಾಜಕೀಯ ಪ್ರವೇಶವನ್ನ ಮಾಡಲಿದ್ದಾರಾ? ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನ ಗಮನಿಸುವುದಾದರೆ, ಸಿದ್ದರಾಮಯ್ಯರ ಮೊಮ್ಮಗ ರಾಜಕೀಯ ಎಂಟ್ರಿ. ಎಸ್, ಇದು ನಿಮ್ಮ ಫ್ರೀಡಮ್ ಟಿವಿಯ ಬಿಗ್ಗೆಸ್ಟ್ ವರದಿ. ಧವನ್ ರಾಜಕೀಯ ಎಂಟ್ರಿಯ ಬಗ್ಗೆ ನಿಮ್ಮ ಫ್ರೀಡಮ್ ಟಿವಿಯ ವರದಿ. ಈಗ ಧವನ್ ರಾಕೇಶ್ ಸ್ಪರ್ಧೆ ಮಾಡುವ ಕ್ಷೇತ್ರ ಫ್ರೀಡಮ್ ಟಿವಿ ರಿವೀಲ್ ಮಾಡಲಿದೆ. ಮೊಮ್ಮಗನಿಗೆ ಕ್ಷೇತ್ರ ಬಿಟ್ಟು ಕೊಡಲು ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿಕೊಂಡ್ರ? ವರುಣಾದಿಂದ ಧವನ್ ರಾಕೇಶ್ ಸಿದ್ದರಾಮಯ್ಯ ಸ್ಪರ್ಧೆ ಫಿಕ್ಸು. ಮುಂದಿನ ಎಲೆಕ್ಷನ್ನಲ್ಲಿ ಧವನ್ ರಾಕೇಶ್ ನಿಲ್ಲೋದು ಪಕ್ಕಾ. ವರುಣಾದಿಂದ ಧವನ್ ಸ್ಪರ್ಧೆಗೆ ಸ್ಥಳೀಯ ಮುಖಂಡರ ಒತ್ತಾಯ. ಮುಂದಿನ ಚುನಾವಣೆಯಲ್ಲಿ ಕಣಕ್ಕೆ ಧವನ್ ಹಾಗೂ ಯತೀಂದ್ರ ಇಬ್ಬರು ಕಣಕ್ಕಿಳಿಯಲಿದ್ದಾರೆ. ಚುನಾವಣಾ ರಾಜಕೀಯ ಗುಡ್ ಬೈ ಹೇಳ್ತಾರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. 2028ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ವರುಣಾ ಕ್ಷೇತ್ರವನ್ನ ಧವನ್ ರಾಕೇಶಿಗೆ ಬಿಟ್ಟುಕೊಟ್ಟು ಸಿದ್ದರಾಮಯ್ಯರ ವರ್ಚಸ್ಸು ಗಟ್ಟಿ ಇರೋ ಕ್ಷೇತ್ರವನ್ನ ಮಗ ಯತೀಂದ್ರಗೆ ಬಿಟ್ಟು ಕೊಡಲಿದ್ದಾರ? ಈಗ MLC ಯತೀಂದ್ರ ಮುಂಬರುವ ಎಲೆಕ್ಷನ್ನಲ್ಲಿ ಮತ್ತೊಮ್ಮೆ ಏನಾದರೂ ಯತೀಂದ್ರ ಗೆದ್ದು ಬೀಗಿದ್ರೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ಟೋ DK ಶಿವಕುಮಾರ್ ಅವರ ಕ್ಯಾಬಿನೆಟ್ಟೋ ವಿ ಡೋಂಟ್ ನೋ, ಆದರೆ ಮಿನಿಸ್ಟರ್ ಗಿರಿ ಅಂತೂ ಪಕ್ಕಾ. ಒಂದು ವೇಳೆ ಸಿದ್ದರಾಮಯ್ಯ DK ಶಿವಕುಮಾರ್ ಅವರಿಗೆ ಆಶ್ಚರ್ಯಕರವಾಗಿ ವಿಸ್ಮಯಕರವಾಗಿ ಅಧಿಕಾರವನ್ನು ಬಿಟ್ಟು ಕೊಟ್ಟಿದ್ದೇ ಆದಲ್ಲಿ ಒಂದಷ್ಟು ಡಿಮ್ಯಾಂಡ್ಗಳನ್ನು ಇಡಲಿದ್ದಾರೆ ಸಿದ್ದರಾಮಯ್ಯ. ಇದು ರಾಜಕೀಯ ಸ್ವಾಭಾವಿಕವಾದ ಸಂಭಾವ್ಯ ವಿಚಾರಗಳು. ಒಂದು, ಮಗ ಯತೀಂದ್ರನಿಗೆ ಉತ್ತಮ ಖಾತೆಯನ್ನು ಕೊಡಬೇಕು. ಮೊಮ್ಮಗ ಅಪ್ಪಿ ಏನಾದರೂ ಶಾಸಕರಾದರೆ ಮೊಮ್ಮಗನಿಗೆ ಕೊಡಬೇಕು ಅಂತ ಹೇಳಲಿಕ್ಕಿಲ್ಲ. ಆದರೆ ಒಂದಷ್ಟು ಡಿಮ್ಯಾಂಡ್ಗಳಂತೂ ಸಿದ್ದರಾಮಯ್ಯರಿಂದ ವ್ಯಕ್ತವಾಗಬಹುದು. ಎಸ್, ಹಾಗಾದ್ರೆ ಧವನ್ ರಾಕೇಶ್ ಅವರಿಗೆ ವರುಣಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ರಾಜ್ಯದ ಸಿದ್ದರಾಮಯ್ಯರ ವರ್ಚಸ್ಸು ಯಾವ ಕ್ಷೇತ್ರದಲ್ಲಿದೆಯೋ, ಅದು ಮೈಸೂರು ಆಗಿರಬಹುದು, ಮತ್ತೊಂದಾಗಿರಬಹುದು, ಆ ಕ್ಷೇತ್ರದಲ್ಲಿ ಮತ್ತೆ ಯತೀಂದ್ರರವರನ್ನ ಕಣಕ್ಕಿಳಿಸೋ ಸಾಧ್ಯತೆಗಳು. ಇವೆರಡೂ ಪ್ರಕ್ರಿಯೆಗಳು ಸರಾಗವಾಗಿ ನಡೆದರೆ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿಯನ್ನು ಪಡೀತಾರಾ? ಈ ಅರ್ಥದಲ್ಲೂ ಕೂಡ ರಾಜಕೀಯ ವಿಶ್ಲೇಷಕರು ವ್ಯಾಖ್ಯಾನ ಮಾಡ್ತಿದ್ದಾರೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ.
2028ರ ಅಸೆಂಬ್ಲಿ ಅಖಾಡವನ್ನು ಈಗಲೇ ನೆಟ್ಟಗೆ ಮಾಡ್ಕೊಂಡು ಹೋದ್ರೆ ಆ ಕ್ಷಣ ಬಂದಾಗ ಗಾಬರಿ ಪಡಬೇಕಾಗಿ ಇಲ್ಲ ಅನ್ನೋ ಸೂಕ್ಷ್ಮ ವಿಚಾರಗಳು ಸಿದ್ದರಾಮಯ್ಯನವರಿಗೆ ಗೊತ್ತು. ಜೋ ದಿಕ್ತಾ ಹೈ ಓ ಬಿಕ್ತಾ ಹೈ, ಯಾವುದು ಕಾಣುತ್ತೋ ಅದು ಸೇಲ್ ಆಗುತ್ತೆ. ಹಾಗಾಗಿ ಧವನ್ ರಾಕೇಶ್ ರವರನ್ನ ಆಗೊಮ್ಮೆ ಹೀಗೊಮ್ಮೆ ಕ್ಯಾಮರಾದ ಮುಂದೆ ತಂದು ಪರಿಚಯಿಸುವ ಪ್ರಯತ್ನ ಖಂಡಿತ ಸಿದ್ದರಾಮಯ್ಯರ ಮನದಾಳದಲ್ಲಿ ಇಲ್ಲ ಅನ್ನೋದಕ್ಕಾಗೋದಿಲ್ಲ. ಧವನ್ ರಾಜಕೀಯ ಎಂಟ್ರಿಯ ಬಗ್ಗೆ ಫ್ರೀಡಮ್ ಟಿವಿ ವರದಿ, ಜೊತೆಗೆ ಬರುವ ಎಲೆಕ್ಷನ್ನಲ್ಲಿ ಮೊಮ್ಮಗನನ್ನ ಎಲ್ಲದಕ್ಕೂ ತಯಾರು ಮಾಡಿ ಆ ದಿನ ಪ್ರಾಯೋಗಿಕ ಪ್ರಯೋಗಕ್ಕೆ ಬಿಟ್ಟು ತೋರಿಸ್ತಾರ ಸಿದ್ದರಾಮಯ್ಯ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.